ಎಲ್ರಿಗೂ ನಮಸ್ಕಾರ. ವೇದಗಳಲ್ಲಿ ಉಪಾಸನೆಯ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಶ್ವರನ ಆನಂದ ಸ್ವರೂಪದಲ್ಲಿ ತನ್ನ ಆತ್ಮನನ್ನ ಮಗ್ನಗೊಳಿಸ್ತಕ್ಕಂಥದ್ದೇ ಉಪಾಸನೆ. ಯಜುರ್ವೇದದಲ್ಲಿ ಒಂದು ಮಂತ್ರ ಇದೆ, ಉದುತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ ದೃಶೇ ವಿಶ್ವಾಯ ಸೂರ್ಯಂ ಉದ್ವಯಂ ತಮಸಸ್ಪರಿಸ್ವಃ ಪಶ್ಯಂತ ಉತ್ತರಂ ದೇವಂ ದೇವತ್ರ ಸೂರ್ಯಮಗನ್ನ ಜ್ಯೋತಿರುತ್ತಮಂ ಅಂತ. ಉಪಾಸನ ಅಂತಕ್ಕಂಥದ್ದು ಎರಡು ಶಬ್ದಗಳ ಸಂಗ್ರಹ. ಅದು ಉಪ ಪ್ಲಸ್ ಆಸನ. ಉಪಾಸನ, ಉಪ ಅಂದರೆ ಸಮೀಪ, ಆಸನ ಅಂದರೆ ಸ್ಥಿತಿ, ಕೂತ್ಕೊಳ್ಳೋದು. ಉಪಾಸನ ಅಂತಂದ್ರೆ ಸಮೀಪ ಕೂತ್ಕೊಳ್ತಕ್ಕಂಥದ್ದು, ಹತ್ತಿರ ಇರ್ತಕ್ಕಂಥದ್ದು ಅಂತ ಅರ್ಥ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈಶ್ವರನ ಆನಂದ ಸ್ವರೂಪದಲ್ಲಿ ಆತ್ಮನನ್ನು ಮಗ್ನಗೊಳಿಸುವ ಅರ್ಥದಲ್ಲಿ ಈ ಉಪಾಸನೆ ಅಂತಕ್ಕಂಥದ್ದು ರೂಢಿಗೆ ಬಂದಿದೆ. ಉಪವಾಸ ಅಂದ್ರೂ ಹತ್ತಿರ ಇರೋದು, ಉಪಸ್ಥಾನ ಅಂತಂದ್ರೂ ಹತ್ತಿರ ಇರೋದು, ಉಪಾಸನ ಅಂದ್ರೂ ಹತ್ತಿರ ಇರೋದು. ಆ ಭಗವಂತನಿಗೆ ನಾವು ಯಾವಾಗ ಹತ್ತಿರದಲ್ಲಿ ಇರ್ತೀವಿ ಆಗಲೇ ಭಗವಂತನ ಉಪಸ್ಥಾನ, ಉಪಾಸನೆ ಎಲ್ಲವೂ ಆಗ್ತಕ್ಕಂಥದ್ದು. ನಾನು ಪರಮಾತ್ಮನ ಹತ್ತಿರ ಮತ್ತು ನನ್ನ ಹತ್ತಿರದಲ್ಲಿ ಪರಮಾತ್ಮ, ಹೀಗೆ ತಿಳ್ತಕ್ಕಂಥದ್ದು ಉಪಸ್ಥಾನ. ಉಪಾಸನೆ ಮಾಡೋವನಿಗೆ ಉಪಾಸಕ ಮತ್ತು ಯಾರು ಉಪಾಸನೆ ಮಾಡಲಾಗುತ್ತೋ ಅವರಿಗೆ ಉಪಾಸ್ಯ ಮತ್ತು ಮಾಡುವ ವಿಧಾನಕ್ಕೆ ಉಪಾಸನೆ ಅಂತ ಹೆಸರು. ಈ ವಿಷಯ ಜೀವಾತ್ಮನಿಗೆ ಸಂಬಂಧಪಟ್ಟಿದ್ದು, ಆದರೆ ಅದು ಇಂದ್ರಿಯಗಳಿಗೆ ಅಲ್ಲ. ಯಾರನ್ನಾದರೂ ನೋಡಿ ಸಂತೋಷ ಪಟ್ಟರೆ ಅವನ ಗುಣಗಳನ್ನು ನೋಡಿ ಸಂತೋಷ ಪಡ್ತಾನೆ, ಅವನ ಸ್ವರೂಪವನ್ನು ನೋಡಿ ಸಂತೋಷ ಪಡ್ತಾನೆ. ಈಶ್ವರನ ಸ್ವರೂಪ ಏನು? ಸತ್ಯಂ ಶಿವಂ ಸುಂದರಂ, ಜೊತೆಗೆ ಆನಂದ ಸ್ವರೂಪನಾಗಿದ್ದರೂ ಅನಾದಿ ಸ್ವರೂಪ. ಜೀವಾತ್ಮ ಅವನೂ ಕೂಡ ಅನಾದಿ ಸ್ವರೂಪವೇ. ಆದ್ದರಿಂದ ಇಬ್ಬರ ಮಿಲನವೂ ಆಗಬೇಕು. ಮತ್ತೆ ಜೀವಾತ್ಮ ಅಲ್ಪಜ್ಞ, ಅಲ್ಪಶಕ್ತಿವಂತ, ಏಕದೇಶಿಯಾದ್ರಿಂದ ಸರ್ವಜ್ಞ, ಸರ್ವಶಕ್ತಿವಂತ, ಸರ್ವವ್ಯಾಪಕ ಸಚ್ಚಿದಾನಂದ ಸ್ವರೂಪವನ್ನು ಕಂಡು ಸಂತೋಷ ಪಡ್ತಕ್ಕಂಥದ್ದು, ಮಗ್ನನಾಗ್ತಕ್ಕಂಥದ್ದು ಸ್ವಾಭಾವಿಕವೇ ಆಗಿದೆ. ಹಾಗಾಗಿ ಜೀವಾತ್ಮ ಆ ಪರಮಾತ್ಮನಲ್ಲಿ ಮಗ್ನನಾಗಲೇಬೇಕು ಅಂತ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂದರೆ ಈಶ್ವರನ ಗುಣಕೀರ್ತನೆ, ಅರ್ಥವಿಚಾರ, ಅದರಂತೆ ಆಚರಣೆಯ ಅಭ್ಯಾಸ ಹಾಗೂ ಈಶ್ವರನಿಂದ ದೂರ ಮಾಡ್ತಕ್ಕಂಥ ಎಲ್ಲ ಪದಾರ್ಥಗಳ ಮೇಲೆ ವೈರಾಗ್ಯ, ಅನಾಸಕ್ತಿ ಉಂಟು ಮಾಡೋದು, ಇವೆಲ್ಲದರಿಂದಲೇ ನಮಗೆ ಶುಭ ಅಂತ. ಭಗವಂತನನ್ನ ಮನುಷ್ಯ ಪೂರ್ಣ ಪುರುಷಾರ್ಥದಿಂದ ಉಪಾಸನೆ ಮಾಡಬೇಕಾಗತ್ತೆ. ಇಲ್ಲಿ ಈ ಅಷ್ಟಾಂಗ ಯೋಗಗಳು ಅಂತ ಹೇಳ್ತೇವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಯೋಗದ ಉಪಾಸನಾಂತರ್ಗತವಾಗಿರ್ತಕ್ಕಂಥ ಅಂಗಗಳು. ಇವುಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಉಪಾಸಕರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೇಗೆ ಪಾಲನೆ ಮಾಡ್ತಕ್ಕಂಥದ್ದು? ತತ್ರ ಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಯಮಾಹ ಅಂತ. ಅಹಿಂಸೆ, ಇಲ್ಲಿ ಯಮ ನಿಯಮ, ಇದರಲ್ಲಿ ಯಮನ ನಾವು ಮೊದಲು ಪಾಲಿಸಬೇಕು ಅಂದರೆ ಅದರಲ್ಲಿ ಏನೇನಿದೆ? ಅಹಿಂಸೆ, ಎಲ್ಲ ರೀತಿಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲ ಪ್ರಾಣಿಗಳ ಜೊತೆಯೂ ವೈರವನ್ನು ಬಿಟ್ಟು ಪ್ರೀತಿಯಿಂದ ವ್ಯವಹರಿಸ್ತಕ್ಕಂಥದ್ದು ಅಹಿಂಸೆ. ಸತ್ಯ, ಹೇಗೆ ನೀವು ತಿಳಿದುಕೊಂಡಿರ್ತೀರೋ ಹಾಗೆ ಹೇಳೋದು, ಹಾಗೆ ನಡೆಯೋದು, ಹಾಗೆ ಒಪ್ಕೊಳ್ಳೋದು, ಇವೆಲ್ಲ ಸತ್ಯ. ಅಸ್ತೇಯ, ಸ್ವಾಮಿಯ ಆಜ್ಞೆ ಇಲ್ಲದೆ ಯಾವ ಪದಾರ್ಥವನ್ನು ಪಡೆಯದೇ ಇರತಕ್ಕಂಥದ್ದೇ ಅಸ್ತೇಯ. ಇನ್ನು ಬ್ರಹ್ಮಚರ್ಯ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಾಲ್ಯದಿಂದಲೂ ಸರ್ವತಾ ಜಿತೇಂದ್ರಿಯನಾಗಿರ್ತಕ್ಕಂಥದ್ದು. ಮತ್ತೆ 25ನೇ ವಯಸ್ಸಿನವರೆಗೆ ಮದುವೆ ಮಾಡಿಕೊಂಡೇ ಇರಬೇಕು. ಪರಸ್ತ್ರೀ, ವೇಶ್ಯೆ ಇತ್ಯಾದಿಗಳನ್ನ ಬಿಟ್ಬಿಡ್ಬೇಕು. ಯಾವಾಗಲೂ ಋತುಗಾಮಿಯಾಗಿರ್ತಕ್ಕಂಥದ್ದು, ವಿದ್ಯೆಯನ್ನು ಸರಿಯಾಗಿ ಕಲಿತಕ್ಕಂಥದ್ದು,
ಮತ್ತು ಉಪಸ್ಥೇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇವೆಲ್ಲ ಬ್ರಹ್ಮಚರ್ಯಕ್ಕೆ ಬರ್ತಕ್ಕಂಥದ್ದು ಆಗಿದೆ. ಇನ್ನು ಅಪರಿಗ್ರಹ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹ ಮಾಡ್ಕೊಳ್ಳದೆ ಇರೋದು. ಈ 5 ಅನುಷ್ಠಾನ ಮಾಡಿದ್ರೆ ಉಪಾಸನೆಯ ಬೀಜ ಬಿತ್ತಂತೆ ಅಂತ ಅರ್ಥ. ಶೌಚ ಸಂತೋಷ ತಪಃ ಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಹ. ಈ ನಿಯಮ ಯಾವುದು? ಈಗ ಯಮ ಆಯ್ತದು. ನಿಯಮ ಯಾವುದು ಅಂದರೆ ಶೌಚ, ಹೊರಗಿನ ಒಳಗಿನ ಸ್ನಾನಾದಿಗಳಿಂದ ಪವಿತ್ರವಾಗಿರ್ತಕ್ಕಂಥದ್ದು. ಸಂತೋಷ, ಸಮ್ಯಕ್ ಪ್ರಸನ್ನನಾಗಿ ನಿರುದ್ಯವನಾಗಿರ್ತಕ್ಕಂಥದ್ದು ಸಂತೋಷ ಅಲ್ಲ. ಆದರೆ ಸಾಧ್ಯವಾದಷ್ಟು ಪುರುಷಾರ್ಥ ಮಾಡಬೇಕು. ಹಾನಿ ಲಾಭಗಳಲ್ಲಿ ಹರ್ಷ ಶೋಕ ಯಾವುದು ಇರ್ಕೂಡ್ದು. ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು. ಇನ್ನು ತಪಸ್ಸು, ಕಷ್ಟದಲ್ಲಿಯೂ ಕೂಡ ಧರ್ಮಯುಕ್ತ ಕರ್ಮಗಳ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ತಪಸ್ಸು. ಸ್ವಾಧ್ಯಾಯ ಬಂದು ವೇದಾದಿ ಶಾಸ್ತ್ರಗಳ ಪಾಠಣ. ಇನ್ನು ಈಶ್ವರ ಪ್ರಣಿಧಾನ, ಈಶ್ವರ ಭಕ್ತಿ, ವಿಶೇಷವಾಗಿ ಆತ್ಮನನ್ನು ಈಶ್ವರನಿಗೆ ಅರ್ಪಿಸ್ತಕ್ಕಂಥದ್ದು. ಈ 5 ನಿಯಮಗಳನ್ನು ಏನು ಹೇಳ್ತೀವಿ? ನಿಯಮ ಅಂತ ಕರೀತಾರೆ. ಆದ್ರಿಂದ ಉತ್ಥಾನವನ್ನು ಅಪೇಕ್ಷಿಸ್ತಕ್ಕಂಥವನು ಯಮ ನಿಯಮಗಳನ್ನು ಪಾಲಿಸಲೇಬೇಕು ಅಂತ ಅರ್ಥ. ಯಮ ನಿಯಮ ಎರಡನ್ನೂ ಪಾಲಿಸಬೇಕು. ಇನ್ನು ಸ್ವಾಧ್ಯಾಯ ಮತ್ತು ಯೋಗರೂಪ ಸಂಪತ್ತಿನಿಂದ ಪರಮಾತ್ಮನು ಪ್ರತ್ಯಕ್ಷನಾಗ್ತಾನೆ. ಸ್ವಾಧ್ಯಾಯದ ಬಗ್ಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಅಹಿಂಸಾ ಪ್ರತಿಷ್ಠಾಯಾಂ ತತ್ಸಂಧೌ ವೈರತ್ಯಾಗ. ಅಹಿಂಸಾ ಧರ್ಮದ ನಿಶ್ಚಯವಾದಾಗ ಅಂಥ ಪುರುಷನ ಮನಸ್ಸಿನಿಂದ ವೈರ ದೂರವಾಗುತ್ತೆ. ಮತ್ತೆ ಅವನ ಮುಂದೆ ಹಾಗೂ ಜೊತೆಯಲ್ಲಿ ಇತರರ ವೈರಭಾವವೂ ಹೊರಟು ಹೋಗ್ಬಿಡತ್ತೆ. ಸತ್ಯಾಚರಣೆಯಿಂದ ಆಗ್ತಕ್ಕಂತಹ ಸರಿಯಾದ ಫಲವೆಂದರೆ ಮನುಷ್ಯ ನಿಶ್ಚಯಿಸಿಕೊಂಡು ಸತ್ಯವನ್ನೇ ಪಾಲಿಸಿದಾಗ, ಸತ್ಯವನ್ನೇ ನುಡಿದಾಗ, ಸತ್ಯವನ್ನೇ ಆಡಿದಾಗ ಅವನು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಸಫಲವಾಗುತ್ತೆ. ಇನ್ನು ಸ್ವಾಮಿಯ ಆಜ್ಞೆ ಇಲ್ಲದೆ ಅವನ ಪದಾರ್ಥವನ್ನ ಅಧರ್ಮದಿಂದ ಕಪಟದಿಂದ ಗುಪ್ತವಾಗಿ ತೆಗೆದುಕೊಂಡು ಬಿಟ್ರೆ ಅದನ್ನು ಕಳ್ತನ ಅಂತ ಕರೀತಾರೆ. ಶುದ್ಧ ಮನಸ್ಸಿನಿಂದ ಮನುಷ್ಯ ಕಳ್ತನ ಮಾಡೋದನ್ನು ಬಿಡಲಿಕ್ಕೆ ಪ್ರತಿಜ್ಞೆ ಮಾಡಿದಾಗ ಅವನಿಗೆ ಉತ್ತಮೋತ್ತಮ ಪದಾರ್ಥಗಳು ಸರಿಯಾಗಿ ದೊರೆಯಲು ಪ್ರಾರಂಭವಾಗುತ್ತೆ. ಮನುಷ್ಯ ಚಿಕ್ಕವರಿದ್ದಾಗಿಂದಲೂ ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಳ್ಬೇಕು. ವೇದಾದಿ ಶಾಸ್ತ್ರಗಳನ್ನು ಪಾಠನ ಮಾಡ್ತಾ ಇದ್ರೆ, ವಿವಾಹವಾದ ಮೇಲೂ ಋತುಗಾಮಿಯಾಗಿದ್ರೆ ಮತ್ತು ಪರಸ್ತ್ರೀ ಗಮನ ಮುಂತಾದ ವ್ಯಭಿಚಾರವನ್ನು ಮನಸ ವಾಚ ಕರ್ಮಣ ಇಟ್ಕೊಳ್ಳದೆ ಇದ್ರೆ 2 ವಿಧವಾದ ವೀರ್ಯ ಅಂದರೆ ಬಲವೃದ್ಧಿಯಾಗುತ್ತೆ. ಒಂದು ಶರೀರದ್ದು, ಇನ್ನೊಂದು ಬುದ್ಧಿದು. ಅದು ವೃದ್ಧಿಯಾದರೆ ಮನುಷ್ಯ ಬಹಳ ಆನಂದವಾಗಿರ್ತಾನೆ. ಇದು ಬ್ರಹ್ಮಚರ್ಯದಿಂದ ಸಾಧ್ಯ. ಅಪರಿಗ್ರಹದ ಫಲ ಇದು. ಮನುಷ್ಯ ವಿಷಯಾಸಕ್ತಿಯಿಂದ ದೂರನಾಗಿ ಜಿತೇಂದ್ರಿಯನಾಗಿದ್ದಾಗ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ನಾನು ಏನು ಮಾಡಬೇಕು, ಯಾವ ಕೆಲಸ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ, ಈ ಒಂದು ವಿಚಾರಗಳ ಅವನ ಮನಸ್ಸಿನಲ್ಲಿ ಸ್ಥಿರವಾಗುತ್ತೆ. ಈ 5 ವಿಷಯಗಳನ್ನು ಯಮ ಅಂತ ಕರೀತಾರೆ. ಇವುಗಳನ್ನು ಉಪಾಸಕರು ಖಂಡಿತ ಮಾಡಲೇಬೇಕು. ಅಂದರೆ ಯಮ ನಿಯಮಗಳ ಪಾಲನೆಯು ಉಪಾಸನೆಯ 2ನೆಯ ಅಂಗ. ಅದರ ಸಾಧನೆಯಿಂದ ಉಪಾಸಕರಿಗೆ ಬಹಳ ಸಹಾಯ ಆಗುತ್ತೆ. ಅದರಲ್ಲೂ 5 ವಿಧ ಇದೆ. 2 ವಿಧವಾದ ಶೌಚಾಚರಣೆಯಿಂದ ಶರೀರ ಮತ್ತು ಎಲ್ಲ ಹೊರ ಒಳಗಿನ ಅವಯವಗಳು ಮಲಿನವಾಗೋಲ್ಲ. ಇತರರನ್ನು ಒಳಗಡೆಯಿಂದ ಪರೀಕ್ಷಿಸಿದಾಗ ಅವರ ಶರೀರ ಮಲಾದಿಗಳಿಂದ ಕೂಡಿದೆ ಎಂದು ತಿಳಿಯುತ್ತೆ. ಈ ಜ್ಞಾನದಿಂದ ಯೋಗಿ ಇತರರ ಶರೀರದೊಡನೆ ತನ್ನ ಶರೀರವನ್ನು ತಾಕಿಸಲು ಜುಗುಪ್ಸೆ ಅಂದರೆ ಸಂಕೋಚ ಪಟ್ಟುಕೊಂಡು ಯಾವಾಗಲೂ ಬೇರೆಯಾಗಿರ್ತಾನೆ. ಮತ್ತು ಅದರ ಫಲವಾಗಿ ಶೌಚದಿಂದ ಅಂತಃಕರಣ ಶುದ್ಧಿ, ಮನಸ್ಸಿಗೆ ಹರ್ಷ, ಏಕಾಗ್ರತೆ, ಇಂದ್ರಿಯಗಳ ಜಪ ಹಾಗೂ ಆತ್ಮನನ್ನು ನೋಡ್ತಕ್ಕಂಥ ತಿಳಿತಕ್ಕಂಥ ಯೋಗ್ಯತೆ ಉಂಟಾಗುತ್ತೆ. ಸಂತೋಷ ಉಂಟಾಗುತ್ತೆ. ಆ ಸಂತೋಷದಿಂದ ಆಗುವ ಲಾಭ ಇದೆಯಲ್ಲ, ಅದು ಎಲ್ಲದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥದ್ದು. ಅದನ್ನೇ ಮೋಕ್ಷ ಸುಖ ಅಂತ ಕರಿತೇವೆ. ಆ ಸಂತೋಷದಿಂದ ಉಂಟಾಗ್ತಕ್ಕಂಥದ್ದನ್ನು ಮೋಕ್ಷ ಸುಖ. ಜಬಾವದ ಸಂತೋಷದನ ಸಬಧನ ಧೂರಿ ಸಮಾನ ಅಂತ. ತಪಸ್ಸಿನಿಂದ ಯೋಗಿಯ ಶರೀರ ಮತ್ತು ಇಂದ್ರಿಯಗಳು
ಅಶುದ್ಧಿಯ ಕ್ಷಯದಿಂದ ದೃಢವಾಗಿ ಯಾವಾಗಲೂ ರೋಗರಹಿತವಾಗಿರುತ್ತೆ. ಸ್ವಾಧ್ಯಾಯದಿಂದ ಇಷ್ಟದೇವತೆ ಅಂದರೆ ಎಲ್ಲರ ಇಷ್ಟದೇವತೆ ಪರಮಾತ್ಮನೊಡನೆ ಸಂಪ್ರಯೋಗವಾಗ್ತಕ್ಕಂಥದ್ದು, ಪರಮೇಶ್ವರನ ಅನುಗ್ರಹದ ಸಹಾಯ, ತನ್ನ ಆತ್ಮಶುದ್ಧಿ, ಸತ್ಯಾಚರಣೆ, ಪುರುಷಾರ್ಥ ಮತ್ತು ಪ್ರೇಮದ ಸಂಪ್ರಯೋಗದಿಂದ ಜೀವನು ಬೇಗನೆ ಮುಕ್ತಿಯನ್ನು ಪಡಿತಾನೆ. ಈಶ್ವರನ ಪ್ರಣಿಧಾನದಿಂದ ಉಪಾಸಕನ ಮನಸ್ಸು ಸುಲಭವಾಗಿ ಸಮಾಧಿಯನ್ನು ಪಡೆಯುತ್ತೆ. ಅಲ್ಲಿ ಸುಖಪೂರ್ವಕವಾಗಿ ಶರೀರ ಮತ್ತು ಆತ್ಮನು ಇರಲಿ. ಇದಕ್ಕೆ ಆಸನ ಅಂತ ಕರೀತಾರೆ, ಅಥವಾ ರುಚಿಸದಂತೆ ಆಸನ ಇರಬೇಕು. ಆಸನ ದೃಢವಾದಾಗ ಉಪಾಸನೆ ಮಾಡಲಿಕ್ಕೆ ಕಷ್ಟ ಆಗಲ್ಲ, ಮತ್ತು ಶೀತೋಷ್ಣಗಳು ಕೂಡ ಹೆಚ್ಚು ಬಾಧಿಸೋದಿಲ್ಲ. ಹೊರಗಿನಿಂದ ಒಳಕ್ಕೆ ಹೋಗ್ತಕ್ಕಂಥ ವಾಯು ಶ್ವಾಸ, ಮತ್ತು ಒಳಗಿನಿಂದ ಹೊರಗೆ ಹೋಗ್ತಕ್ಕಂಥ ವಾಯು ಪ್ರಶ್ವಾಸ, ಇವು ಎರಡೂ ಬರೋದು ಹೋಗೋದನ್ನು ವಿಚಾರದಿಂದ ನಿಲ್ಲಿಸ್ತಕ್ಕಂಥದ್ದು. ಮೂಗನ್ನು ಕೈಯಿಂದ ಹಿಡಿದುಕೋಬಾರ್ದು, ಆದರೆ ಜ್ಞಾನದಿಂದ ಅದನ್ನು ತಡಿಬೇಕಲ್ಲ, ಅದಕ್ಕೆ ಪ್ರಾಣಾಯಾಮ ಅನ್ನೋದು. ಅಂದರೆ ಶ್ವಾಸ ಪ್ರಶ್ವಾಸವನ್ನು ತಡೆದು ನಿಲ್ಲಿಸ್ತಕ್ಕಂಥದ್ದು, ಅದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ಈ ಪ್ರಾಣಾಯಾಮದಲ್ಲಿ 4 ವಿಧ. 1 ಬಾಹ್ಯ ವಿಷಯ, 2 ಅಭ್ಯಂತರ, 3 ಸ್ತಂಭವೃತ್ತಿ. ಅಂದರೆ ಒಳಗೆ ಒಳಗೆ ತಡೆಯುವುದರಿಂದ 4ನೇದು. ಒಳಗಿನಿಂದ ಹೊರಗೆ ಶ್ವಾಸ ಬಂದಾಗ ಹೊರಗಡೆಯೇ ತಡೆದು ಬಿಡಿ, ಇದಕ್ಕೆ ಮೊದಲನೆಯ ಪ್ರಾಣಾಯಾಮ ಅಂತ ಕರೀತಾರೆ. ಹೊರಗಿನಿಂದ ಶ್ವಾಸ ಒಳಕ್ಕೆ ಬಂದಾಗ ಅದನ್ನು ಸಾಧ್ಯವಾದಷ್ಟು ಒಳಗೆ ತರತಕ್ಕಂಥದ್ದು 2ನೇ ಪ್ರಾಣಾಯಾಮ. 3ನೇದು ಸ್ತಂಭವೃತ್ತಿ, ಪ್ರಾಣವನ್ನು ಹೊರಗೆ ತರಕೂಡದು, ಹೊರಗಡೆಯಿಂದ ಒಳಗೂ ತರಕೂಡದು, ಆದರೆ ಸಾಧ್ಯವಾದಷ್ಟು ಹೊತ್ತು ಎಲ್ಲಿದ್ದರೆ ಅಲ್ಲೇ ಹೇಗಿದ್ದರೆ ಹಾಗೆ ಉಸಿರಾಡುವುದನ್ನು ನಿಲ್ಲಿಸಿಬಿಡಬೇಕು, ಅದು ಸ್ತಂಭವೃತ್ತಿ. 4ನೇದು ಶ್ವಾಸ ಒಳಗಡೆಯಿಂದ ಹೊರಗೆ ಬಂದಾಗ ಹೊರಗಡೆಯೇ ಸ್ವಲ್ಪ ತಡೆಯಲ್ಪಡಲಿ ಮತ್ತು ಹೊರಗಡೆಯಿಂದ ಒಳಗಡೆ ಬರುವಾಗ ಒಳಗಡೆಯೇ ತಡೆಯಲ್ಪಡಲಿ, ಇದನ್ನು ಬಾಹ್ಯಾಭ್ಯಂತರಾಕ್ಷೇಪಿ ಅಂತ ಕರೀತಾರೆ. ಇನ್ನು ಚಿತ್ತವು ನಿರ್ಮಲವಾಗಿ ಉಪಾಸಕನು ಸ್ಥಿರವಾಗಿರಲಿ, ಈ 4 ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು. ಹೀಗೆ ಪ್ರಾಣಾಯಾಮ ಪೂರ್ವಕ ಉಪಾಸನೆ ಮಾಡಿದರೆ ಆತ್ಮನ ಆವರಣ ಅಂದರೆ ಹೊದಿಕೆಯಾದ ಅಜ್ಞಾನ ಕ್ರಮಶಃ ನಷ್ಟವಾಗಿ ಜ್ಞಾನ ಪ್ರಕಾಶ ವೃದ್ಧಿಯಾಗ್ತಾ ಬರುತ್ತೆ. ಈ ಅಭ್ಯಾಸದಿಂದ ಪರಮೇಶ್ವರನಲ್ಲಿ ಮನಸ್ಸು ಮತ್ತು ಆತ್ಮಧಾರಣೆ ಉಂಟಾಗಿ ಮೋಕ್ಷದವರೆಗೆ ಉಪಾಸನಾ ಯೋಗ ಮತ್ತು ಜ್ಞಾನದ ಯೋಗ್ಯತೆ ಹೆಚ್ಚಾಗಿ ವ್ಯವಹಾರ ಮತ್ತು ಪರಮಾರ್ಥದ ವಿವೇಕ ಕೂಡ ವೃದ್ಧಿಯಾಗುತ್ತೆ. ಅದೇ ಇದರ ಫಲ. ಇದೇ ರೀತಿ ಪ್ರಾಣಾಯಾಮ ಮಾಡೋದ್ರ ಫಲವನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಪುರುಷ ತನ್ನ ಮನಸ್ಸನ್ನು ಜಯಿಸಿದಾಗ ಇಂದ್ರಿಯಗಳನ್ನು ಜಯಿಸ್ತಕ್ಕಂಥದ್ದು ತಾನಾಗಿಯೇ ಆಗತ್ತೆ. ಇದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯ ವಿವೇಕ ವಿಚಾರಂ. ಯಾಕೆಂದರೆ ಮನಸ್ಸೇ ಇಂದ್ರಿಯಗಳನ್ನು ನಡೆಸ್ತಕ್ಕಂಥದ್ದು. ಆಗ ಆ ಮನುಷ್ಯನು ಜಿತೇಂದ್ರಿಯನಾಗಿ ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಮರ್ಥನಾಗ್ತಾನೆ. ಅವನಿಗೆ ಜ್ಞಾನವಾದುದರಿಂದ ಯಾವಾಗಲೂ ಸತ್ಯದಲ್ಲಿ ಪ್ರೀತಿ ಉಂಟಾಗುತ್ತೆ, ಅವನಿಗೆ ಸುಳ್ಳು ಇಷ್ಟ ಆಗೋದಿಲ್ಲ. ಉಪಾಸನಾ ಯೋಗದ 5 ಅಂಗಗಳು ಸಿದ್ಧವಾದಾಗ ಅದರ 6ನೇ ಅಂಗವಾಗಿರ್ತಕ್ಕಂಥ ಧಾರಣೆಯೂ ಪ್ರಾಪ್ತವಾಗುತ್ತೆ. ಮನಸ್ಸಿನ ಚಾಂಚಲ್ಯವನ್ನು ದೂರಗೊಳಿಸಿ ನಾಭಿ, ಹೃದಯ, ತಲೆ, ಮೂಗು ಮತ್ತು ನಾಲಿಗೆಯ ಅಗ್ರಭಾಗಾದಿಗಳಲ್ಲಿ ಸ್ಥಿರ ಮಾಡಿಕೊಂಡು ಓಂಕಾರ ಜಪ ಮತ್ತು ಅದರ ಅರ್ಥವಾದ ಪರಮೇಶ್ವರನನ್ನು ವಿಚಾರ ಮಾಡ್ತಕ್ಕಂಥದ್ದೇ ಧಾರಣೆ. ಧಾರಣೆಯಾದ ಮೇಲೆ ಅದೇ ಜಾಗದಲ್ಲಿ ಧ್ಯಾನ ಮತ್ತೆ ಆಶ್ರಯವನ್ನು ಪಡೀಲಿಕ್ಕೆ ಯೋಗ್ಯವಾದ ಅಂತರ್ಯಾಮಿ ವ್ಯಾಪಕ ಪರಮೇಶ್ವರನ ಪ್ರಕಾಶ ಮತ್ತು ಆನಂದದಲ್ಲಿ ಸಮುದ್ರ ಮಧ್ಯದಲ್ಲಿ ನದಿ ಪ್ರವೇಶ ಮಾಡೋ ಹಾಗೆ ಹೆಚ್ಚಾಗಿ ವಿಚಾರ ಮಾಡ್ತಕ್ಕಂಥದ್ದು, ಪ್ರೇಮ ಭಕ್ತಿಯಿಂದ ಇರ್ತಕ್ಕಂಥದ್ದು, ಈಶ್ವರನನ್ನು ಬಿಟ್ಟು ಬೇರೆ ಯಾವ ವಸ್ತುವಿನ ಸ್ಮರಣೆಯನ್ನೂ ಮಾಡಿಕೊಡುದು. ಆ ಟೈಮಲ್ಲಿ ಅದೇ ಅಂತರ್ಯಾಮಿಯ ಸ್ವರೂಪ ಮತ್ತು ಜ್ಞಾನದಲ್ಲಿ ಮಗ್ನನಾಗಿರಬೇಕು ಅಷ್ಟೇ. ಇದರ ಹೆಸರೇ ಧ್ಯಾನ. ಅಗ್ನಿಯ ಮಧ್ಯದಲ್ಲಿ ಕಬ್ಬಿಣವೂ ಅಗ್ನಿರೂಪವಾಗುವಂತೆ ಈ 7 ಅಂಗಗಳ ಫಲ ಸಮಾಧಿ. ಹೀಗೆ ಪರಮೇಶ್ವರನ ಜ್ಞಾನದಲ್ಲಿ ಪ್ರಕಾಶಮಯವಾಗಿದ್ದು ತನ್ನ ಶರೀರವನ್ನು ಮರೆತುಕೊಂಡು ಆತ್ಮನನ್ನು ಪರಮೇಶ್ವರನ ಪ್ರಕಾಶ ಸ್ವರೂಪ ಆನಂದ ಮತ್ತು ಜ್ಞಾನದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥದ್ದೇ ಸಮಾಧಿ ಸ್ಥಿತಿ. ಧ್ಯಾನದಲ್ಲಿ ಧ್ಯಾನ ಮಾಡ್ತಕ್ಕಂಥವನು
ಯಾವ ಮನಸ್ಸಿನಿಂದ ಯಾವುದನ್ನು ಧ್ಯಾನ ಮಾಡ್ತಾನೋ ಈ ಮೂರು ಇದ್ದೇ ಇರುತ್ತೆ. ಆದರೆ ಸಮಾಧಿಯಲ್ಲಿ ಕೇವಲ ಪರಮೇಶ್ವರನ ಆನಂದ ಸ್ವರೂಪ ಜ್ಞಾನದಲ್ಲಿ ಆತ್ಮನು ಮಗ್ನನಾಗ್ತಾನೆ. ಅಲ್ಲಿ ಈ ಮೂರರ ಭೇದ ಭಾವ ಇರೋದಿಲ್ಲ. ಧ್ಯಾನ ಸಮಾಧಿಗಳಲ್ಲಿ ಇಷ್ಟೇ ಭೇದ ಇರತಕ್ಕಂಥದ್ದು. ಮನುಷ್ಯ ನೀರಿನಲ್ಲಿ ಮುಳುಗಿ ಸ್ವಲ್ಪ ಹೊತ್ತು ನೀರಿನಲ್ಲೇ ಇದ್ಬಿಡೋ ಹಾಗೆ ಜೀವಾತ್ಮ ಪರಮೇಶ್ವರನ ಮಧ್ಯದ ಭಾಗದಲ್ಲಿ ಮಗ್ನನಾಗಿದ್ದು ನಂತರ ಹೊರಗೆ ಬರ್ತಾನೆ. ಸಮಾಧಿಯಲ್ಲಿ ಉಪಾಧಿಯು ಬಾಲ ಮುದುರ್ಕೊಂಡು ಓಡ್ ಹೋಗ್ಬಿಡತ್ತಂತೆ. ಇದು ಯಾವಾಗ ಅಭ್ಯಾಸ ಆಗುತ್ತೋ ಆಗ ಆತ್ಮನ ಸ್ವರೂಪ ಗೋಚರವಾಗುತ್ತದೆ. ತ್ರಯಮೇಕತ್ರ ಸಂಯಮ, ಧಾರಣೆ ಮಾಡ್ತಕ್ಕಂಥ ಜಾಗದಲ್ಲೇ ಧ್ಯಾನ, ಅದರಲ್ಲೇ ಸಮಾಧಿ. ಅಂದರೆ ಧ್ಯಾನ ಮಾಡ್ತಕ್ಕಂಥ ಯೋಗ, ಪರಮೇಶ್ವರನಲ್ಲಿ ಮಗ್ನನಾಡ್ಬಿಡ್ತಕ್ಕಂಥದ್ದು ಸಂಯಮ ಅಂತ ಅನಿಸುತ್ತೆ. ಒಂದು ಕಾಲದಲ್ಲಿ ಮೂರೂ ಸೇರೋದು ಅಂದರೆ ಧಾರಣೆಯಿಂದ ಕೂಡಿದ ಧ್ಯಾನ ಮತ್ತು ಧ್ಯಾನದಿಂದ ಸಮಾಧಿಯಾದಾಗ ಆನಂದದ ಮಧ್ಯದಲ್ಲಿ ಮೂರೂ ಒಂದೇ ಆಗಿರುತ್ತೆ. ಸಂಯಮ ಸಂಯಮಶ್ಚೋಪಾನ ಸಾಯಾಹ ನವಾಂಗಂ ಅಂತ ಈ ಸಂಯಮ ಉಪಾಸನೆಯ 9ನೇ ಅಂಗ ಅಂತ ಹೇಳಲ್ಪಟ್ಟಿದೆ. ಏಕೆಂದರೆ ಧಾರಣ, ಧ್ಯಾನ, ಸಮಾಧಿ ಈ ಮೂರರ ಏಕೇಂದ್ರೀಕರಣ, ಇದರಲ್ಲಿ ಮೂರೂ ಕೂಡ ಒಂದಾಗುತ್ತೆ. ಹೀಗೆ ಪುರುಷಾರ್ಥಿಯಾಗಿರ್ತಕ್ಕಂಥ ಈ ಪುರುಷಾರ್ಥಿಯೇ ಈ ಪ್ರಪಂಚದಲ್ಲಿ ಎಲ್ಲ ಬಯಕೆಗಳನ್ನು ಪೂರ್ತಿಗೊಳಿಸ್ತಾನೆ. ಸೋಮಾರಿಯಾಗಿ ಇಲ್ದಿರೋವನೇ ಮನೋಭಿಲಾಷ ಸುಖ ಪಡಿತಾನೆ. ಇದೇ ರೀತಿ ಆತ್ಮ ಪರಮಾತ್ಮನ ಆನಂದ ಸ್ವರೂಪದಲ್ಲಿ ಮಗ್ನಾಗ್ತಾನೆ. ಇದೊಂದು ವಿಚಿತ್ರವಾದ ಸ್ಥಿತಿ, ತಕ್ಷಣ ಯಾರಿಗೂ ಕಾಣೋದಿಲ್ಲ. ಮನಸ್ಸಿನ ದ್ವಂದ್ವ ದೂರವಾದರೆ ಎಲ್ಲವೂ ಕೂಡ ಕಾಣಿಸುತ್ತೆ. ಇದು ಉಪಾಸನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಿರ್ಗುಣೋಪಾಸನೆ ಹೇಗೆ, ಸಗುಣೋಪಾಸನೆ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.